ವೀಕ್ಷಕರೇ, ತಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕತೆಗೆ ಸ್ವಾಗತ. ಈ ದಿನದ ಕತೆ ನನ್ನ ತಂದೆ ಒಳ್ಳೆಯವನು. ಒಬ್ಬ ನಾಸ್ತಿಕನು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ 2 ಕಿತ್ತಲೆ ಹಣ್ಣುಗಳನ್ನು ತೆಗೆದುಕೊಂಡು ಮೇಲಪ್ಪರಿಗೆಯಲ್ಲಿ ಕುಳಿತು ತಿನ್ನಬೇಕೆಂದು ಹೋದನು. ಅಲ್ಲಿ ಒಬ್ಬ ವೃದ್ಧೆಯಾದ ತಾಯಿ ಕಣ್ಣು ಮುಚ್ಚಿಕೊಂಡು ನಿದ್ರಿಸುವಂತೆ ಕುಳಿತಿದ್ದಳು. ಈ ನಾಸ್ತಿಕನು ತನಗೆ ಅರಿವಿಲ್ಲದ ಹಾಗೆ ತನ್ನಲ್ಲಿದ್ದಂಥ 2 ಹಣ್ಣುಗಳನ್ನು ವೃದ್ಧೆಯ ಕೈಯಲ್ಲಿಟ್ಟು ಬಂದನು. ಆ ತಾಯಿ ಹಣ್ಣನ್ನು ಸವಿದು ತಿನ್ನುತ್ತಿದ್ದನ್ನು ನೋಡಿ ಹಣ್ಣು ರುಚಿಯಾಗಿದೆಯಾ ಎಂಬುದಾಗಿ ಅವನು ಕೇಳಿದನು. ಅದಕ್ಕೆ ತಾಯಿ, ಹಣ್ಣು ಬಹಳ ರುಚಿಯಾಗಿದೆ, ಕರ್ತನಿಗೆ ಸ್ತೋತ್ರ, ಆ ಪರಲೋಕದ ತಂದೆಗೆ, ಆ ದೇವರಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ ಎಂಬುದಾಗಿ ಆ ತಾಯಿ ಹೇಳಿದಳು. ಇದನ್ನು ಕೇಳಿದ ನಾಸ್ತಿಕನಿಗೆ ಕೋಪ ಬಂತು. ಹಣ್ಣನ್ನು ನಿಮ್ಮ ಪರಲೋಕದ ತಂದೆ ಕೊಟ್ರಾ ಎಂದು ಕೇಳಿದನು. ಆಕೆ ಹೇಳಿದಳು, ಹೌದು, ನಿಶ್ಚಯವಾಗಿ ನನಗೆ ಪರಲೋಕದ ತಂದೆಯೇ ಕೊಟ್ಟಿದ್ದಾನೆ. 2 ದಿನಗಳಿಂದ ನಾನು ಹಡಗಿನ ಪ್ರಯಾಣ ಮಾಡಿದ್ದುದರಿಂದ ಬಹಳ ವಾಂತಿಯಾಗಿ ಆಯಾಸಪಟ್ಟನು. ಅದರಿಂದ ಯೇಸು ಸ್ವಾಮಿ, ನನಗೆ 2 ಕಿತ್ತಲೆ ಹಣ್ಣು ಬೇಕೆಂಬುದಾಗಿ ನಾನು ಪ್ರಾರ್ಥಿಸಿದೆ. ನನಗೆ ಹೇಗಾದರೂ 2 ಕಿತ್ತಲೆ ಹಣ್ಣನ್ನು ಕೊಡು ಸ್ವಾಮಿ ಎಂಬುದಾಗಿ ನಾನು ಪ್ರೇಯರ್ ಮಾಡಿ ನಿದ್ರೆಗೆ ಜಾರಿಬಿಟ್ಟೆ. ನಾನು ಕಣ್ಣು ತೆರೆದಾಗ ನೀನು ಕೊಟ್ಟಂಥ 2 ಕಿತ್ತಲೆ ಹಣ್ಣುಗಳಿದ್ದವು. ಆದ್ದರಿಂದ ನನ್ನ ಪರಮ ತಂದೆ ನನ್ನ ಪ್ರಾರ್ಥನೆಗೆ ಕೂಡಲೇ ಉತ್ತರ ಕೊಟ್ಟಿದ್ದಾನೆ. ಪ್ರೈಸ್ ದ ಲಾರ್ಡ್, ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳಿದಳು. ಆ ನಾಸ್ತಿಕನು ಮಧ್ಯೆ ಮಾತಾಡಿ, ನಿಮ್ಮ ಪರಮ ತಂದೆ ಇಲ್ಲಿ ಬರಲಿಲ್ಲ, ನಾನೇ ಈ ಹಣ್ಣುಗಳನ್ನು ನಿನಗೆ ಕೊಟ್ಟೆನು ಎಂಬುದಾಗಿ ಅವನು ಹೇಳಿದಾಗ ಆಕೆಯು, ನನ್ನ ತಂದೆ ಬೇರೆಯವರ ಮೂಲಕ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆಂಬುದಾಗಿ ನನಗೆ ಗೊತ್ತು. ಈ ಸಾರಿ ನಿಮ್ಮ ಮುಖಾಂತರ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಸಹಾಯ ಮಾಡಿದ್ದಾರೆ ಎಂಬುದಾಗಿ ತಿಳಿಸಿದಳು. ಈ ಮಾತುಗಳು ಆ ನಾಸ್ತಿಕನ ಹೃದಯವನ್ನು ಮುಟ್ಟಿತು ಮತ್ತು ಯೋಚಿಸುವಂತೆ ಮಾಡಿತು. ತನಗೆ ಅರಿವಿಲ್ಲದಂತೆ ಆ ಹಣ್ಣನ್ನು ಈ ತಾಯಿಗೆ ಯಾಕೆ ಕೊಟ್ಟೆ ಎಂಬುದಾಗಿ ಅದರ ಕುರಿತಾಗಿ ಮತ್ತೆ ಕನಿಕರ ಬಂತು. ಮತ್ತೆ ಅವನು ಯೋಚಿಸಿದಾಗ ಆ ನಾಸ್ತಿಕನು ಹೇಳಿದ, ಹೌದು, ನಿಜವಾಗಲೂ ಒಬ್ಬನು ದೇವರು ಇರೋದರಿಂದ ನನಗೆ ಅರಿವಿಲ್ಲದ ಹಾಗೆ ಅವನಿಗೆ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದ. ಹೌದು ಪ್ರೀತಿಯ ದೇವ ಮಕ್ಕಳೇ, ದುರ್ಮತಿಗಳು ದೇವರು ಇಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ಪರಲೋಕದ ತಂದೆ ತನ್ನ ಮಕ್ಕಳ ಎಲ್ಲ ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರಾಗಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕ ತಂದೆಗೆ ಮಹಿಮೆ ಉಂಟಾಗುವುದು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮಗೊಬ್ಬ ಪರಲೋಕ ತಂದೆ ಇದ್ದಾನೆ. ಆತನೇ ನಮ್ಮೆಲ್ಲ ಅವಶ್ಯಕತೆಗಳನ್ನು ಪೂರೈಸುವ ದೇವರಾಗಿದ್ದಾನೆ. ಈ ಆತ್ಮೀಕ ಕತೆ ನಿಮಗೆ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಂಬುತ್ತೇನೆ. ಮುಂದಿನ ಇನ್ನೊಂದು ಆತ್ಮೀಕ ಕಥೆಯಲ್ಲಿ ನಿಮ್ಮನ್ನು ಸಂಧಿಸ್ತಾನೆ ನಿಮ್ಮ ಸಹೋದರ ಪೌಲ್ ಜಾಯ್. ಶುಭ ದಿನ.